ದೇವ ಪೂಜೆ. ದೇವತಾ ಪೂಜೆ ಬೇರೆ, ದೇವ ಪೂಜೆ ಬೇರೆ. ದೇವ ಪೂಜೆ ಅಂದರೆ ಪರಾತ್ಪರ ವಸ್ತು, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಆ ಸೃಷ್ಟಿಕರ್ತನ ಪೂಜೆ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾರು ದೇವತಾ ಪೂಜೆ ಮಾಡ್ತಾರೆ ಅವರು ಬಾಲ್ವಾಡಿ ನರ್ಸರಿಗೆ ಹೋಗುವಂಥ ಮಕ್ಕಳಿದ್ದಂಗಂತೆ, ದೇವತಾ ಪೂಜೆ ಮಾಡ್ತಕ್ಕಂಥವ್ರು. ಆಮೇಲೆ ಭೂತ ಪೂಜೆ ಮಾಡ್ತಕ್ಕಂಥವ್ರು ಪ್ರಾಥಮಿಕ ಶಾಲೆ ಮಕ್ಕಳಿದ್ದಂಗಂತೆ. ಆಮೇಲೆ ಪ್ರಾಣಿ ಪೂಜೆ ಮಾಡ್ತಕ್ಕಂಥವ್ರು ಮಿಡ್ಲ್ ಸ್ಕೂಲ್ ಓದುವಂಥ ಮಕ್ಕಳಿದ್ದಂಗಂತೆ. ಆಮೇಲೆ ಪಿತೃ ಪೂಜೆ ಮಾಡ್ತಕ್ಕಂಥವ್ರು ಹೈಸ್ಕೂಲ್ ಓದ್ತಕ್ಕಂಥ ಮಕ್ಕಳಿದ್ದಂಗೆ. ಗುರು ಪೂಜೆ ಮಾಡ್ತಕ್ಕಂಥವ್ರು ಕಾಲೇಜ್ ಓದ್ತಕ್ಕಂಥ ಮಕ್ಕಳಿದ್ದಂಗೆ. ದೇವ ಪೂಜೆ ಮಾಡ್ತಕ್ಕಂಥವರು PhD ಓದುವಂಥ ಮಕ್ಕಳಿದ್ದಂಗೆ. ನೀವೆಲ್ಲರೂ ತಿಳ್ಕೊಂಡು ಬಿಡ್ಬೋದು ಯಾರ್ಯಾರು ಏನೇನು ಪೂಜೆ ಮಾಡ್ತೀರಿ, ನೀವು ಯಾವ್ಯಾವ ಕ್ಲಾಸಲ್ಲಿದ್ದೀರಿ ಅಂತ. ನೀವು ನರ್ಸರಿ ಓದ್ತಾ ಇದ್ದೀರೋ, ಅಥವಾ ಪ್ರಾಥಮಿಕ ಶಾಲೆಯಲ್ಲಿದ್ದೀರೋ, ಅಥವಾ ಮಿಡ್ಲ್ ಸ್ಕೂಲಲ್ಲಿದ್ದೀರೋ, ಹೈಸ್ಕೂಲಲ್ಲಿದ್ದೀರೋ, ಕಾಲೇಜಲ್ಲಿದ್ದೀರೋ, ಅಥವಾ PhD ಓದ್ತಿರೋ ಅಂತ. ಬಸವಣ್ಣನವರು ಲಿಂಗವನ್ನು ಕೊಟ್ಟಿದ್ದು ಗೋಲಾಕಾರವಾಗಿರ್ತಕ್ಕಂಥ ಭಗವಂತ. ಯಾಕೆ ನಾವು ಕಟ್ಕೊಂಡಿರ್ತಕ್ಕಂಥ ಲಿಂಗ ಗೋಲಾಕಾರವಾಗಿದೆ ಅಂದರೆ, ಇಡೀ ಜಗತ್ತು ಯಾವ ಆಕಾರದಲ್ಲಿದೆ? ಗೋಲಾಕಾರವಾಗಿದೆ. ಭೂಮಿಯಾಗಿದೆ, ಗೋಲಾಕಾರವಾಗಿದೆ. ಸೂರ್ಯ ಚಂದ್ರರಾಗಿದ್ದಾರೆ, ಗೋಲಾಕಾರವಾಗಿದೆ. ಇಡೀ ಜಗತ್ತು ಗೋಲಾಕಾರವಾಗಿದೆ. ಜಗತ್ತಿನ ತುಂಬ ಭಗವಂತ ತುಂಬಿದ್ದಾನೆ. ವಿಶ್ವದ ಆಕಾರದಲ್ಲಿ ವಿಶ್ವಾತ್ಮನನ್ನು ಚುಳುಕಾಗಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಕೊಡೋ ಕಾರಣ ಏನು ಅಂದರೆ, ನಮಗೆ ಒಂದು ವಸ್ತು ಬೇಕು. ನಿರಾಕಾರ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ನಮಗೊಂದು ವಸ್ತು ಬೇಕು. ನೀವು ಕೇಳಬಹುದಲ್ರಿ, ನಮ್ಮೊಳಗೆ ಇದ್ದಾನೆ ಮತ್ತ್ಯಾಕೆ ಹೊರಗಡೆ ಬೇಕು ಅಂತ. ಒಬ್ಬ ತಾಯಿ ಗರ್ಭಿಣಿ ಇದ್ದಾಗ ಮಗುಗೆ ಲಾಲಿ ಆಡಲಿಕ್ಕೆ, ಜೋಗುಳ ಆಡಲಿಕ್ಕೆ ಬರ್ತದೆ? ಹೊಟ್ಟೆಯಾಗಿರೋ ಮಗುಗೆ ಜೋಗುಳ ಆಡ್ಲಿಕ್ಕೆ ಬರ್ತದ? ಇಲ್ಲ. ಅದು ತೊಟ್ಲಿಗೆ ಬಂದಾಗಲೇ, ನಿಮ್ಮ ಕೈಗೆ ಬಂದಾಗಲೇ ಅದನ್ನು ಎತ್ತಿ ಆಡಲಿಕ್ಕೆ, ಮುದ್ದಾಡಲಿಕ್ಕೆ ಹೇಗೆ ಸಾಧ್ಯನೋ ಹಾಗೆ ನಮ್ಮೊಳಗೆ ಇರ್ತಕ್ಕಂಥ ಭಗವಂತನನ್ನು ಅದನ್ನು ಸಾಕಾರ ರೂಪದಿಂದ ನಾವೇನು ಮಾಡ್ತೀವಿ? ಇಷ್ಟಲಿಂಗವನ್ನು ಪೂಜೆ ಮಾಡ್ತೀವಿ. ಇಷ್ಟಲಿಂಗ ಯಾಕೆ ಗೋಲಾಕಾರವಾಗಿದೆ ಅಂದರೆ, ಜಗತ್ತು ಗೋಲಾಕಾರವಾಗಿದೆ. ಜಗತ್ತಿನ ತುಂಬ ಭಗವಂತ ತುಂಬಿದ್ದಾನೆ. ಜಗತ್ತಿನ ಆಕಾರದಲ್ಲಿ, ವಿಶ್ವದ ಆಕಾರದಲ್ಲಿ ವಿಶ್ವಾತ್ಮನನ್ನು ಚುಡುಕಾಗಿ ನಾವು ಪೂಜೆ ಮಾಡ್ತೀವಿ. ಇದನ್ನು ಕೊಡೋ ಕಾರಣ ಏನು ಅಂತ ಹೇಳಿದರೆ, ಇದಕ್ಕೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ದೇವರು, ಧರ್ಮ ಎಲ್ಲರ ಸ್ವತ್ತು ಆಗಿರಲಿಲ್ಲ. ಎಲ್ಲರ ಸ್ವತ್ತು ಆಗಿರಲಿಲ್ಲ, ಕೆಲವರ ಸ್ವತ್ತಾಗಿತ್ತು. ಎಲ್ಲ ಜಾತಿಯವರಿಗೂ ಪೂಜೆ ಮಾಡೋ ಹಕ್ಕಿರಲಿಲ್ಲ. ಕೆಲವರು ಮಾತ್ರ ಪೂಜೆ ಮಾಡೋ ಹಕ್ಕಿತ್ತು. ಕೆಲವು ಜಾತಿಯವರು ಅತ್ಯಂತ ನಿಕೃಷ್ಟ ಅಂತ ಕರೆಸ್ಕೊಂಡಿರ್ತಕ್ಕಂಥ, ಪಂಚಮರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಅಸ್ಪೃಶ್ಯರು ದೇವಸ್ಥಾನದ ಮೆಟ್ಲು ಹತ್ತೋ ಹಕ್ಕು ಅವರಿಗೆ ಇರಲಿಲ್ಲ. ಅವ್ರ ಮನೆಯಲ್ಲಿ ನಾಯಿ ಬೆಕ್ಕುಗಳಿಗಿಂತ ಕೀಳಾಗಿ ಅವರನ್ನು ಕಾಣಿಸ್ತಾ ಇದ್ರು. ನೀವೆಲ್ಲ ಪೂಜೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಿದ್ರು, ಅಪ್ಪ ಹತ್ರ ಹೋದ್ರೂ ನಮ್ಮನ್ನು ನಾಯಿಗೆ ಓಡಿಸ್ದಂಗೆ ಅಚ್ಚ ಅಚ್ಚ ಅಂತ ಓಡಿಸ್ತಾರೆ, ನಮಗೆಲ್ಲಿ ಗುಡಿ, ಎಲ್ಲಿ ದೇವರು ಅಂದಾಗ ಬಸವಣ್ಣವ್ರು ಏನು ಮಾಡಿದರು? ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ. ಭಗವಂತ ಕೇವಲ ಕಟ್ಟಿರ್ತಕ್ಕಂಥ 4 ಗೋಡೆಗಳ ಮಧ್ಯನೇ ಅವನು ಸೀಮಿತ ಆಗಿಲ್ಲ. ಅವನು ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ್ದಾನೆ. ನೀವು ಗುಡಿ ಗುಂಡಾರಕ್ಕೆ ಹುಡುಕೊಂಡು ಹೋಗಬೇಕಾಗಿಲ್ಲ. ಎಲ್ಲರಿಗೂ ಸಿಗಲಿ ಅಂತಲೇ ಬಸವಣ್ಣನವರು ಲಿಂಗವನ್ನು, ಅವರಿಗೆ ಲಿಂಗದ ಕಲ್ಪನೆ ಬಂದಿದ್ದು ಯಾಕೆ ಅಂದರೆ, ಅವರು 21 ವರ್ಷದ ಒಳಗೆ ಏನು ಅವರು ಬಾಗೇವಾಡಿಯಲ್ಲಿದ್ದರು, ಕೂಡಲ ಸಂಗಮದಲ್ಲಿದ್ದರು, ಆ ದೇವಸ್ಥಾನಗಳಲ್ಲಿ ಆ ಜನಗಳು, ಪುರೋಹಿತರು ದೇವರ ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥ ಸುಲಿಗೆ, ಮೋಸ, ವಂಚನೆಗಳನ್ನು ನೋಡಿ, ಮತ್ತು ದಲ್ಲಾಳಿತನವನ್ನು ನೋಡಿ, ನಮ್ಮ ಭಗವಂತನನ್ನು ನಮಗೆ ಪೂಜೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದೆ ಮಧ್ಯವರ್ತಿಗಳನ್ನು ನೋಡಿ, ನಾನು ಕೇಳ್ತೇನೆ ನಿಮಗೆ, ನೀವು ಹಣ್ಣು, ಹೂವು, ಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀರಿ, ಹೌದಾ? ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡ್ತಾನೆ. ನೀವು
ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀರಿ. ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡ್ತಾನೆ. ದೇವರು ನಿಮಗೊಲಿಬೇಕೋ ಪೂಜಾರಿಗೊಲಿಬೇಕೋ? ಪೂಜಾರಿಗೊಲಿಬೇಕು ಅಂದ್ರೆ ನೀವ್ಯಾಕೆ ಹೋಗ್ಬೇಕು ಹಂಗಾರೆ ದೇವಸ್ಥಾನಕ್ಕೆ? ಇಲ್ಲ ನಮಗೊಲಿಬೇಕು ಅಂದರೆ ನೀವೇನು ಪೂಜೆ ಮಾಡಿ ದಣದಿರೇನು? ನಮಗೊಲಿಬೇಕು ಅಂದ್ರೆ ನೀವೇನು ಪೂಜೆ ಮಾಡಿ ದಣದಿರಿ? ನಿಮಗೆ ಯಾಕೆ ಒಲಿಬೇಕು? ನಮ್ಮ ಭಗವಂತನನ್ನು ನಾವೇ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು. ನೀವು ಹೊರಗಡೆ ಎಲ್ಲೇ ಹೋದರೂ ಕೂಡ ಮಧ್ಯವರ್ತಿಗಳಿರ್ತಾರೆ. ಆದರೆ ನೀವು ಕಟ್ಕೊಂಡಿರೋ ಲಿಂಗಕ್ಕೆ ಯಾವ ಮಧ್ಯವರ್ತಿನೂ ಇಲ್ಲ. ಇಡೀ ಜಗತ್ತಿನಲ್ಲಿ ನಮ್ಮ ಭಗವಂತನನ್ನು ನಮಗೇ ಪೂಜೆ ಮಾಡುವಂಥ ಹಕ್ಕನ್ನು ಈ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದ್ರೆ ಅದ್ರ ಮೊಟ್ಟ ಮೊದಲು ಬಸವಣ್ಣ. ದೇವರನ್ನು ಎದೆಯ ಮೇಲೆ ಕಟ್ಕೊಂಡು ಓಡಾಡುವಂಥ ಧರ್ಮ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇತ್ತು ಅಂದರೆ ಅದು ಲಿಂಗವಂತ ಧರ್ಮ. ಅಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಇಲ್ಲ. ಇವತ್ತು ಮಹಿಳೆಯರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೇಳಿ ಅದು ಇಲ್ಲ, ಹೆಣ್ಮಕ್ಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆಕೆ ಶೂದ್ರಳು ಅಂತ ಹೇಳಿದಾಗ ಇಂಥ ಅಸಮಾನತೆ ಇರುವಂಥ ಧರ್ಮನೇ ನನಗೆ ಬೇಡ ಅಂತೇಳಿ ಬಸವಣ್ಣನವರು ಬಿಟ್ಟು ಬಂದು ಒಂದು ಹೊಸ ಧರ್ಮ, ಎಲ್ಲರಿಗೂ ಭಗವಂತ ಸಿಗಬೇಕು. ಅನೇಕ ವರ್ಷಗಳ ಕನಸು. ಆ ಇಷ್ಟಲಿಂಗದ ಕಲ್ಪನೆ ಬಸವಣ್ಣನದ್ದೇನಿದೆ ಅದು ಅನೇಕ ವರ್ಷಗಳ ಕನಸು. ಬಸವನ ಋತ್ಕಮಲದೋಳು ಬೆಳೆದ ಲಿಂಗಕ್ಕೆ ಕರಕಮಲ ನಾಂತು ಅಂತಾರೆ. ಹರಿಹರ ಮಹಾಕವಿ ಬರೀತಾನೆ. ಇಡೀ ಬಸವಣ್ಣನಲ್ಲಿ ಏನು ತುಂಬಿತ್ತು, ಎಲ್ಲರಿಗೂ ಭಗವಂತ ಸಿಗಬೇಕು ಅಂತಕ್ಕಂಥದ್ದು, ಅದು ಇಷ್ಟಲಿಂಗದ ರೂಪವನ್ನು ತಾಳಿ ಹೊರಗಡೆ ಬಂತು. ಅದಕ್ಕೆ ಕರಕಮಲವನ್ನು ಕೊಟ್ಟರು. ಎಲ್ಲರಿಗೂ ಆ ಲಿಂಗವನ್ನು ಕಟ್ಟಿದರು. ಯಾರಿಗೆ ನಮಗೆ ಗುಡಿ ಗುಂಡಾರದಲ್ಲಿ ಅವಕಾಶ ಇಲ್ಲ ಅಂತೇಳಿದರು, ಬಸವಣ್ಣವ್ರು ಹೇಳಿದರು, ನೀವು ಯಾವ ಗುಡಿ ಗುಂಡಾರಕ್ಕೂ ಹೋಗಬೇಕಾಗಿಲ್ಲ, ನಿಮ್ಮ ಇಷ್ಟ ಬಂದೊತ್ತು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ಇಷ್ಟಲಿಂಗವನ್ನು ಕಟ್ಟಿಕೊಂಡು ಪೂಜೆ ಮಾಡಿರಿ ಅಂತ ಎಲ್ಲರ ಕೊರಳಿಗೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲರಿಗೂ ಕೂಡ ಕಟ್ಟಲಿಕ್ಕೆ. ಇದು ಬಸವಣ್ಣ. ನೀವು ಹೇಳ್ಬೋದು ಬಸವಣ್ಣಗಿಂತ ಪೂರ್ವದಲ್ಲಿ ಲಿಂಗ ಇತ್ತು ಅಂತ. ಖಂಡಿತ ಇರಲಿಲ್ಲ. ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಸ್ಥಾವರ ಲಿಂಗಗಳಿದ್ವು, ಚರಲಿಂಗಗಳಿದ್ವು, ಸಮಾಧಿ ಲಿಂಗಗಳಿದ್ವು. ಆದರೆ ನಾನು ಯಾಕೆ ಹೇಳ್ತೀನಿ ಮಾತು ಅಂದರೆ, ಬಹುಶಃ ಜಗತ್ತಿನಲ್ಲಿ ಬಸವಣ್ಣನವರಷ್ಟು ಸಣ್ಣವರಾಗಲಿಕ್ಕೆ ಯಾರೂ ಪ್ರಯತ್ನ ಪಟ್ಟಿಲ್ಲ. ಬಸವಣ್ಣನವರ ಅಷ್ಟು ಸಣ್ಣವರಾಗಿ ಬದುಕಲಿಕ್ಕೆ ಬಹುಶಃ ಜಗತ್ತಿನಲ್ಲಿ ಯಾರೂ ಹೇಳಿಲ್ಲ. ಎಷ್ಟು ಸಣ್ಣವರಾಗಿ ಬದುಕಲಿಕ್ಕೆ ಬಸವಣ್ಣವರು ಇದನ್ನು ಪ್ರಯತ್ನ ಪಟ್ಟರು ಅಂದರೆ, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಬೆರಣಿಗೆ ಹೋಗಿ ಸಂಗಮ ಮಾಡಿದರು. ಅವರಿಗೆ ಹುಟ್ಟಿದ ಮಗ ನಾನು. ಮಾದಾರ ಚೆನ್ನಯ್ಯ ಅಂದರೆ ಎಷ್ಟು ಕೀಳು, ಡೋಹಾರ ಕಕ್ಕಯ್ಯ ಅಂದರೆ ಎಷ್ಟು ಕೀಳು. ಇನ್ನು ಅವರು ಮನೆ ಕೆಲಸದ ಆಳು ಅಂದರೆ ಇನ್ನೂ ಕೀಳು. ಅವರು ಬೆರಣಿಗೆ ಹೋಗಿ ಸಂಗಮ ಮಾಡಿದ್ದು ಇನ್ನೂ ಕೀಳು. ಅಷ್ಟು ಸಣ್ಣವರಾಗಿ, ಹಂಗಂದು ಮಾತ್ರಕ್ಕೆ ಹಂಗೆ ಹುಟ್ಟಿದ್ರು ಅಂತ ಅರ್ಥ ಅಲ್ಲ ಅದು. ಅಂಥವರನ್ನೂ ನೀವು ನಿಕೃಷ್ಟವಾಗಿ ಕಾಣಬೇಡ್ರಿ ಅಂತ ಅರ್ಥ. ಅಂಥವರನ್ನು ನಿಕೃಷ್ಟವಾಗಿ ಕಾಣಬೇಡ್ರಿ, ಎಲ್ಲರೂ ಶ್ರೇಷ್ಠರು. ಅಷ್ಟು ಸಣ್ಣವರಾಗಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಅಷ್ಟು ಸಣ್ಣವರಾಗಿ ಬದುಕಲಿಕ್ಕೆ ಪ್ರಯತ್ನ ಪಟ್ಟ ಬಸವಣ್ಣನವರಿಗೆ ಯಾರಾದರೂ ಲಿಂಗವನ್ನು ಕೊಟ್ಟಿದ್ರೆ ತಮ್ಮ ಗುರುವನ್ನು ಹೇಳ್ಕೊಳ್ಳಾರ್ದಷ್ಟು, ತಮ್ಮ ಯಾವುದೇ ವಚನಗಳಲ್ಲಿ ನನಗೆ ಇಂಥವರು, ಬೇರೆ ಅನೇಕ ಶರಣರ ವಚನಗಳಲ್ಲಿ ಚನ್ನಬಸವಣ್ಣವ್ರ ಲಿಂಗ ಕಟ್ಟಿದ್ದಾಗಿರ್ಬೋದು, ಪ್ರಭುದೇವಿ, ಇವನ್ನೆಲ್ಲವೂ ನಾವು ನೋಡ್ತೇವೆ. ಆದರೆ ಬಸವಣ್ಣನ ಯಾವ ವಚನಗಳಲ್ಲೂ ಕೂಡ ಒಬ್ಬ ಗುರು ಲಿಂಗ ಕೊಟ್ಟಿದ್ದು ಬರೋದಿಲ್ಲ. ಎಲ್ಲಿ ಗುರುವಿನ ಹೆಸರು ಬರಬೇಕಾಗಿತ್ತು ಆ ಜಾಗದಲ್ಲೆಲ್ಲ ಭಗವಂತ ಬರ್ತಾನೆ. ಬಸವಣ್ಣವ್ರು ಹೇಳ್ತಾರೆ, ಜಗದಗಲ, ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ,
ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಯಾರಿಗೆ ಹೇಳ್ತಾರವರು? ಗುರು ಕೊಟ್ಟರು ಅಂತ ಹೇಳೋದಿಲ್ಲ, ಭಗವಂತ ನೀನೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಿ ಅಂತ. ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗತಿಮತಿ ನೀನೇ ಕಂಡಯ್ಯ. ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ. ಕೂಡಲ ಸಂಗಮ ದೇವಯ್ಯ, ನೀವೇ ನನಗೆ ಗುರು, ನಾನೇ ನಿಮಗೆ ಶಿಷ್ಯ. ನೀವೇ ನನಗೆ ಗುರು, ನಾನೇ ನಿಮಗೆ ಶಿಷ್ಯ. ಹರಿಹರ ಮಹಾಕವಿಯೂ ಕೂಡ ಬಸವರಾಜ ದೇವರ ರಗಳೆಯನ್ನು ಬರಿಬೇಕಾದ್ರೆ ಆತನೂ ಕೂಡ ಬರೀತಾನೆ. ಎಲ್ಲಿ ಬಸವಣ್ಣನವರಿಗೆ ಒಂದು ಗುರು ದೀಕ್ಷೆಯನ್ನು ಕೊಟ್ಟರು ಅಂತ ಬರೆಯೋದಿಲ್ಲ. ಹರಿಹರ ಬರಿಬೇಕಾದ್ರೆ ಬರೀತಾನೆ, ಸ್ವತಃ ಬಸವಣ್ಣನವರ ತಲೆಯಲ್ಲಿ ಒಂದು ದೊಡ್ಡ ಈ ಪುರೋಹಿತಶಾಹಿ ದೇವರು ಎಲ್ಲರಿಗೂ ಎಟಕದೇ ಇರತಕ್ಕಂಥದ್ದು, ಇದನ್ನೆಲ್ಲ ಕಂಡು ಅನೇಕ ವರ್ಷಗಳ ಒಂದು ತಲೆನೋವಾಗಿತ್ತು. ಎಲ್ಲರಿಗೂ ಭಗವಂತ ಸಿಗಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿರಬೇಕಾದ್ರೆ ಹರಿಹರ ಮಹಾಕವಿ ಬರೀತಾನೆ, ಬಸವಣ್ಣನವರಿಗೆ ಒಂದು ಸ್ವತಃ ಭಗವಂತನೇ ಕನಸಿನಲ್ಲಿ ಬಂದು ಹೇಳ್ತಾನಂತೆ, ನೀನು ಬೆಳಗ್ಗೆ ಶುದ್ಧಾಂಗನಾಗಿ ಬಂದು ನೀನು ಕುಳ್ಳಿರು, ನಾನು ನಿನಗೆ ಅನುಗ್ರಹಿಸುತ್ತೇನೆ ಅಂತ ಬರೀತಾನೆ. ಗುರು ಕೊಟ್ಟ ಅಂತ ಬರೆಯೋದಿಲ್ಲ. ಆಮೇಲೆ ಅವರಿಗೆ ಒಂದು ಅನುಗ್ರಹ ಆಗ್ತದೆ, ಆಮೇಲೆ ಒಂದು ಲಿಂಗದ ಕಲ್ಪನೆ ಅವರಿಗೆ ಬರ್ತದೆ ಅಂತಕ್ಕಂಥದ್ದನ್ನು, ಯಾವಾಗ ಒಂದು ಲಿಂಗದ ಕಲ್ಪನೆ ಬಸವಣ್ಣನವರಿಗೆ ಬರ್ತದೆ ಆಗ ಇನ್ನು ನಾನು ಬದುಕಿದೆನು ಅಂತಾರೆ ಬಸವಣ್ಣ. ಒಂದು ಉದ್ಗಾರ ತೆಗಿತಾರೆ. ಎಷ್ಟೋ ವರ್ಷದ ಬಯಕೆ ಅದು, ಕೈಸಾರಿತ್ತಿಂದು. ಇನ್ನು ನಾನು ಬದುಕಿದೆನು, ನಾ ಬಯಸುವ ಬಯಕೆ ಕೈಸಾರಿತ್ತಿಂದು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿಯಾದ ಕಾರಣ ಅವರು ಕರುಣೆಯಿಂದ ನನಗೆ ಲಿಂಗ ಸಿಕ್ತು ಅಂತಕ್ಕಂಥದ್ದನ್ನು ಬರೀತಾರೆ ವಿನಃ ಯಾರಾದರೂ ಕೊಟ್ಟರು ಅಂತ ಇಲ್ಲಿ ಹೇಳೋದಿಲ್ಲ. ಒಂದು, ಇದು ಎಲ್ಲರ ಸ್ವತ್ತಾಗದೇ ಇರೋದ್ರಿಂದ ಭಗವಂತ ಎಲ್ಲರ ಸ್ವತ್ತಾಗಬೇಕು. ನಮ್ಮ ಭಗವಂತನನ್ನು ನಾವೇ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು. ಹೊರಗಡೆ ಎಲ್ಲೇ ಹೋದರೂ ಮಧ್ಯವರ್ತಿಗಳಿದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಅನೇಕ ವರ್ಷಗಳ 12 ವರ್ಷಗಳ ಬಯಕೆ ಇಂದು ಕೈಸಾರಿತ್ತು ಅಂತ ಬರೀತಾರೆ ಅವರು ವಚನ. ಅಷ್ಟು ಸಂತೋಷ ಆಗ್ತದೆ, ಇನ್ನು ನಾನು ಬದುಕಿದೆನು ಅಂತ ಉದ್ಗಾರ ತೆಗಿತಾರೆ. ಆ ಇಷ್ಟಲಿಂಗ ಯಾವಾಗ ಸಾಕಾರವಾಗಿ ತಮ್ಮ ಕೈಗೆ ಬರ್ತಾ ಇದೆ ಆಗ ಅಷ್ಟೊಂದು ಬಸವಣ್ಣನವರು ಪುಳಕಿತರಾಗಿ ವಚನಗಳನ್ನು ಆಡ್ತಾರೆ. ಇನ್ನು ನಾನು ಬದುಕಿದೆನು, ನಾವು ಬಯಸುವ ಬಯಕೆ ಕೈಸಾರಿತ್ತಿಂದು ಅಂತ ಬರೀತಾರೆ. ಆ ಲಿಂಗವನ್ನು ಎಲ್ಲರಿಗೂ, ಯಾಕೆಂದರೆ ಇನ್ನೂ ಒಂದು ಹೇಳ್ತೇನೆ ನಾನು, ಈಗ ಬಸವಣ್ಣವ್ರವ್ರ ವಚನದಲ್ಲಿ ಹೇಳ್ತಾರೆ, ತನ್ನಾಶ್ರಯದ ರತಿ ಸುಖವನು, ತಾನೊಂಬ ಊಟವನು ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ ಅಂತ ಕೇಳ್ತಾರೆ. ತನ್ನಾಶ್ರಯದ ರತಿ ಸುಖವನು, ಮದುವೆ ಮಾಡಿಕೊಂಡು ಬಂದ ಮೇಲೆ ತನ್ನ ಹೆಂಡತಿಯನ್ನು ಬೇರೆಯವರಿಗೆ ಕೊಡಲಿಕ್ಕೆ ಬರ್ತದೆ? ಇಲ್ಲ. ಹಾಗೆ ತಾನು ಮಾಡ್ತಕ್ಕಂಥ ಊಟವನ್ನು ಬೇರೆಯವರಿಂದ ಊಟ ಮಾಡಿಸಿದರೆ ನಿಮ್ಮ ಹೊಟ್ಟೆ ತುಂಬುತ್ತದೇನೂ? ಇಲ್ಲ. ಹಾಗೆ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವನ್ನು ತಾ ಮಾಡಬೇಕಲ್ಲದೆ ನಮ್ಮ ಭಗವಂತನನ್ನು ನಾವೇ ಪೂಜೆ ಪ್ರಾರ್ಥನೆ ಮಾಡಬೇಕು. ಹೊರಗಡೆ ಯಾರಾದರೂ ಮಾಡಿದರೆ ಮಾಂತಪ್ಪಗಳು ಯಾವಾಗೂ ಹೇಳೋರು ಒಂದು ವಚನ, ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿರೋ, ಅನ್ಯ ದೈವವೆಂಬುದು ಆದರ ಕಾಣಿರೋ. ಭಗವಂತ ಇರ್ತಕ್ಕಂಥವನು ಒಬ್ಬ, ಭಗವಂತ ಇರೋನು ಒಬ್ಬ. ಅವನು ಇಡೀ ಜಗತ್ತಿನ ತುಂಬ ತುಂಬಿದ್ದಾನೆ, ಇಡೀ ಜಗತ್ತಿನ ತುಂಬ ತುಂಬಿದ್ದಾನೆ. ನಾವು ಇಡೀ ಜಗತ್ತನ್ನು ಚುಳುಕಾಗಿ ಮಾಡಿ, ಇಡೀ ಜಗತ್ತನ್ನು ಚುಳುಕಾಗಿ ಮಾಡಿ ನಾವು ಲಿಂಗವನ್ನು ಪೂಜೆ ಮಾಡ್ತೀವಿ. ಲಿಂಗ ಒಂದನ್ನು ನೀವು ಪೂಜೆ ಮಾಡಿದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನೂ ಪೂಜೆ ಮಾಡ್ದಂಗೆ. ಜಗತ್ತನ್ನೇ ಚುಳುಕಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ, ಹೌದಾ? ಆ ಲಿಂಗ ಒಂದನ್ನು ನೀವು ಪೂಜೆ ಮಾಡಿದರೆ ಜಗತ್ತಿನಲ್ಲಿ ಏನಿದೆ, ಆದ್ರೆ ನಾವು ಯಾರನ್ನು ಪೂಜೆ ಮಾಡ್ತೀವಿ ಇವತ್ತು? ಕೆಲವರು ರಾಮನ ದೇವರು ಅಂತ ಪೂಜೆ ಮಾಡ್ತಾರೆ. ರಾಮನೇ ದೇವರಾಗಿದ್ದರೆ ರಾಮ ರಾವಣನ ಜೊತೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ರಾಮೇಶ್ವರದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾನಂತ. ತಾನೇ ದೇವರಾಗಿದ್ದರೆ
ಅಲ್ಲಿ ಮತ್ತೊಂದು ವಸ್ತುವನ್ನು ಯಾಕೆ ಪೂಜೆ ಮಾಡ್ತಿದ್ದವ? ಹಂಗಂದ್ರೆ ತನ್ನನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ಪೂಜೆ ಮಾಡ್ತದನೆ ಅಂದರೆ ಆತನಿಗಿಂತ ಬೇರೆ ಒಂದು ಶಕ್ತಿ ಇಲ್ಲಿ ಇದೆ ಅಂತ ಹೌದಿಲ್ಲ? ಕೆಲವರು ಕೃಷ್ಣನೇ ದೇವರು ಅಂತ ಹೇಳ್ತಾರೆ. ಕೃಷ್ಣ ಸಂದೀಪಿನಿ ಲಿಂಗ ಪೂಜೆ ಮಾಡ್ತಾನೆ. ತಾನೇ ದೇವರಾಗಿದ್ದರೆ ಮತ್ತೊಂದು ಲಿಂಗವನ್ನು ಅಲ್ಲಿ ಯಾಕೆ ಆತ ಪೂಜೆ ಮಾಡ್ತಿದ್ದ? ಶಿವರಾತ್ರಿ ಆಚರಣೆ ಮಾಡ್ತೀವಿ, ಶಿವ ತಪಸ್ಸಿಗೆ ಕುಂತ ದಿನ ಅಂತ. ಶಿವನೇ ದೇವರಾಗಿದ್ದರೆ ಯಾರನ್ನು ಕುತ್ಕೊಂಡು ತಪಸ್ಸು ಮಾಡ್ದ ಆತ? ಅವನಿಗಿಂತ ಮಿಗಿಲಾಗಿದ್ದು ಯಾವುದೋ ಇಲ್ಲಿ ಇದೆ ಅಂತ ಅರ್ಥ. ಹೌದಾ? ಸುಮ್ಮನೆ ಒಂದು ಕತೆ ಹೇಳ್ತಾರೆ. ಒಂದು ಸರಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ನಾ ದೊಡ್ಡವ ಅಂತ ಜಗಳಾಡ್ತಿದ್ರಂತ. ಅದಕ್ಕೆ ಒಂದು ಆಕಾಶವಾಣಿ ಹೇಳ್ತಂತೆ, ನಾನು ಸ್ವಯಂಭುವಾಗಿ ನಿಂತಿರ್ತೇನೆ. ಭಗವಂತನ ಆಕಾಶವಾಣಿ ಕೇಳಿಸ್ತಂತೆ, ಒಬ್ಬರು ತಲೆ ಮುಟ್ಲಿಕ್ಕೆ ಹೋಗ್ರಿ, ಒಬ್ಬರು ಪಾದ ಮುಟ್ಲಿಕ್ಕೆ ಹೋಗ್ರಿ, ಇಬ್ಬರಲ್ಲಿ ಯಾರು ಮುಟ್ಟಿ ಬರ್ತೀರಿ ಅವ್ರು ದೊಡ್ಡವರು. ವಿಷ್ಣು ಪಾದ ಮುಟ್ಲಿಕ್ಕೆ ಅಂತ ಹೋದ, ಬ್ರಹ್ಮ ತಲೆ ಮುಟ್ಲಿಕ್ಕೆ ಅಂತ ಹೋದ. ವಿಷ್ಣು ಪ್ರಾಮಾಣಿಕವಾಗಿ ಮುಟ್ಟಕ್ಕಾಗಲಿಲ್ಲ. ಯಾಕೆ? ಭಗವಂತ ಅದು ನಿರಾಕಾರ ನಿರಂಜನ, ಯಾರಿಗೂ ಎಟಕ್ಲಾರ್ದೆ ಇರತಕ್ಕಂಥದ್ದು, ಸಿಗಲಾರ್ದೆ ಇರತಕ್ಕಂಥದ್ದು. ಪ್ರಾಮಾಣಿಕವಾಗಿ ಬಂದು ಹೇಳ್ದ, ನನಗೆ ಸಾಧ್ಯ ಆಗಲಿಲ್ಲ ಮುಟ್ಲಿಕ್ಕೆ. ಬ್ರಹ್ಮನಿಗೂ ಮುಟ್ಲಿಕ್ಕಾಗಲಿಲ್ಲ. ಆದರೂ ಬಂದು ಏನು ಮಾಡ್ತಾನೆ ಅಂದರೆ ನಾನು ಮುಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾನಂತ. ಸುಳ್ಳು ಹೇಳಿದಕ್ಕೆ ದೇವತೆಗಳೆಲ್ಲ ಸೇರಿ ನೀನು ಭಗವಂತನನ್ನು ಮುಟ್ಟದೆ ನೀನು ಮುಟ್ಟಿನಿ ಅಂತ ಸುಳ್ಳು ಹೇಳಿದಕ್ಕೆ ಬ್ರಹ್ಮ ನಿನ್ನನ್ನು ಯಾರೂ ಪೂಜೆ ಮಾಡಬಾರ್ದು, ಬ್ರಹ್ಮನ ದೇವಸ್ಥಾನಗಳು ಇರಬಾರದು ಅಂತ ಒಂದು ಶಾಪ. ಈ ಕಥೆ ಏನೇ ಆಗಿರಲಿ, ಪೌರಾಣಿಕ ಕತೆ, ಆದರೆ ಬ್ರಹ್ಮ ವಿಷ್ಣುಗೂ ಎಟಕ್ಲಾರದೆ ಇದ್ದಿದ್ದು, ಸಿಗಲಾರದೆ ಇರತಕ್ಕಂಥದ್ದು. ಅವರೆಲ್ಲರೂ ಪೂಜೆ ಮಾಡಿದ್ರು ಒಂದು ವಸ್ತುವನ್ನು ಅಂದರೆ ಅವ್ರನ್ನೆಲ್ಲರಿಗೂ ಹೊರತಾಗಿ ಒಂದು ಶಕ್ತಿ ಈ ಜಗತ್ತಿನಲ್ಲಿ ಇದೆ ಅಂತ ಅರ್ಥ. ಹೌದಾ? ಈಗ ರಾಮ ಮತ್ತೊಂದು ವಸ್ತು ಪೂಜೆ ಮಾಡ್ದ ಅಂದ್ರೆ ಅವನು ಒಬ್ಬ ಪೂಜಾರಿ. ಕೃಷ್ಣ ಮತ್ತೊಂದು ವಸ್ತು ಪೂಜೆ ಮಾಡ್ದ ಅಂದ್ರೆ ಅವನು ಒಬ್ಬ ಪೂಜಾರಿ. ಅಪ್ಪ ಬಸವಣ್ಣ ನಿಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನೀವೇ ಪೂಜೆ ಪ್ರಾರ್ಥನೆ, ನಿಮ್ಮ ಒಳಗಡೆ ಇರ್ತಕ್ಕಂಥ ಆ ಒಂದು ಚೈತನ್ಯವನ್ನು ಕರಸ್ಥಲಕ್ಕೆ ಸಾಕಾರವಾಗಿ ತಂದು ಕೊಟ್ಟರೆ ಆ ಲಿಂಗ ಎಲ್ಲದವ ಇವಾಗ? ಅಂಬಿಗರ ಚೌಡ ಹೇಳ್ತಾನೆ, ಅದಕ್ಕೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲಟ್ಟೆ ಮೂಳನ ಕಂಡರೆ ಎಡದ ಪಾದರಕ್ಷೆಯ ತೆಗೆದುಕೊಂಡು ಲಟಲಟನೆ ಒಡೆಯಂದ ಅಂಬಿಗರ ಚೌಡಯ್ಯ. ಕಟ್ಟಿದ ಲಿಂಗವ ಬಿಟ್ಟು ಪರಾತ್ಪರ ವಸ್ತು ಭಗವಂತ ಇಡೀ ಜಗತ್ತಿನಲ್ಲಿ ದೇವರನ್ನ ಎದೆ ಮೇಲೆ ಕಟ್ಕೊಂಡು ಓಡಾಡುವಂಥ ಧರ್ಮದಲ್ಲಿ ಹುಟ್ಟಿ ಆ ದೇವರನ್ನ ಗೂಟಕ್ಕೆ, ನಮ್ಮ ಕಡೆ ಕೆಲವು ಲಿಂಗ ಇರ್ತಾವೆ, ಗೂಟದ ಲಿಂಗ ಅಂತಿರ್ತಾವೆ, ಜಗಲಿ ಲಿಂಗ ಅಂತಿರ್ತಾವೆ, ಬೀರುಲಿಂಗ, ಭರಣಿ ಲಿಂಗ, ಗೂಟದ ಲಿಂಗ. ಇದು ಮಹಾನ್ ತಪ್ಪುಗಳಾಗೋಗಿರೋ ಜಾಗ. ನೀವು ಯಾರೇ ಹತ್ರ ಬಂದರೂ ಮೊದಲು ನೋಡೋದೇನವರು ಕೊರಳ ಲಿಂಗ ಇತ್ತೋ ಇಲ್ಲ ಅಂತ. ಹಂಗಾಗಿ ಬಹುಶಃ ನೀವೆಲ್ಲರೂ ಎದೆ ಮೇಲೆ ಲಿಂಗ ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಕಡೆ ಲಿಂಗ ಎಲ್ಲಿರ್ತವೆ? ಗೂಟಕ್ಕೆ ಸಿಕ್ಕಾಕಿರ್ತಾವೆ. ಜಗಲಿ ಲಿಂಗ ಅಂದರೆ ಜಗಲಿ ಮೇಲೆ ಇರ್ತಾವೆ. ಯಾಕ್ರಿ ಜಗಲಿ ಮೇಲೆ ಇಟ್ಟಿರಿ ಕಟ್ಕೊಂಡಿಲ್ಲ ಅಂದರೆ ಒತ್ತುತ್ತವಂತ. ಒಂದು 10 ತೊಲ ಬಂಗಾರ ಹಾಕ್ಕೊಳ್ರಿ, ಒತ್ತಲ್ಲ. ಸತ್ತಾಗ ಏನು ಇಟ್ಟು ಕಳಿಸ್ತಾರೆ ನಿಮ್ಮ ಜೊತೆ? ಲಿಂಗ ಇಟ್ಟು ಕಳಿಸ್ತಾರೆ, ಹೌದಿಲ್ಲ? ನಿಮ್ಮ ಮೈ ಮೇಲಿನ ಬಂಗಾರ ಏನಾದ್ರು ಬಿಟ್ಟು ಕಳಿಸ್ತಾರೇನು? ಹೆಂಗಿದ್ರೆ ಸತ್ತಾದ ಬಿಡು ಅಂತೇಳಿ ನಿಮ್ಮ ಮೂಗರಿದ್ರೂ ಪರವಾಗಿಲ್ಲ, ಕಿವಿ ಎರಿದ್ರೂ ಪರವಾಗಿಲ್ಲ, ಕಸ್ಕೊಂಡು ಕಳಿಸ್ತಾರೆ. ಒಂದು ಊರಲ್ಲಿ ಒಬ್ಬ ಮುದುಕ ಸತ್ತಿದ್ದ, ಕುಣಿಯಾಗಿಕ್ಕಕ್ಕೆ ತಗೊಂಡು ಹೊಂಟಿದ್ರು. ಒಂದು ಅರ್ಧ ಇಟ್ಟು ಮುಚ್ಚಿದ್ರು, ಇನ್ನೊಂದು ಅರ್ಧ ಮುಚ್ಚಬೇಕಾಗಿತ್ತು. ಸೊಸೆ ಆ ಕಡೆಯಿಂದ ಓಡೋಡಿ ಬಂದಳು. 4 ಜನ ಹಿರಿಯರಂದ್ರು, ತಡೀರಪ್ಪ, ಪೂರ ಮುಚ್ಚಬೇಡ್ರಿ. ಸೊಸೆ ಇದ್ದಾಗ ಮಾವನ ಸೇವೆ ಮಾಡಿದ್ದಲ್ದ ಸತ್ತಾಗ ಅಂತಿಮ ದರ್ಶನ ತಗೊಳ್ಬೇಕು ಅಂತ ಓಡಿ ಬರ್ತದಾಳೆ, ತಡೀರಿ ಪೂರ ಮುಚ್ಚಬೇಡ್ರಿ. ಆಕೆ ಓಡಿ ಬಂದವಳು ಕುಣಿಯಾಗೆ ಜಿಗಿದ್ಬಿಟ್ಲು. ಇವರೆಲ್ಲ ಹಿರಿಯರು ಮಾತಾಡಿಕೊಂಡ್ರು. ನಾವೆಲ್ಲ ಹಿಂದೆ ಕೇಳಿದ್ವಿ ಪುರಾಣದ ಕತೆ, ಸತಿ ಸಕ್ಕುಬಾಯಿ, ಸಾವಿತ್ರಿ ಇಂಥವರೆಲ್ಲ ಇದ್ದರು ಅಂತ. ಈಗಿನ ಕಾಲದಲ್ಲೂ ಎಂಥ ಸೊಸೆ ಇದ್ದಾಳಲ್ಲ, ಇದ್ದಾಗ ಮಾವನ ಸೇವೆ ಮಾಡಿದ್ದಲ್ದ ಸತ್ತಾಗ ಅಂತಿಮ ದರ್ಶನ ತಗೊಳಕ್ಕೆ ಅದು ಕುಣಿಯಾಗೆ ಜಿಗಿದ್ಬಿಟ್ಲು. ಎಂಥ ಆದರ್ಶ ಸೊಸೆ ಅಂತ ಮಾತಾಡ್ಕೊತಿದ್ರು. ಆಕೆ ಏನು ಮಾಡಬೇಕಾಗಿತ್ತೋ ಮಾಡಿ ಮ್ಯಾಕ್ ಬಂದ್ಲು. 4 ಹಿರಿಯರು ಒಂಚೂರು ಧನ್ಯವಾದ ಹೇಳೋಣ ಅಂತ ಹಿರಿಯರು ಕರೆದ್ರಕ್ಕೆ ಕರೆದು ಹೇಳಿದ್ರು, ಏನವ ನಿಮ್ಮ ಮಾವ ನಿನ್ನಂಥ ಸೊಸೆ ಪಡಿಬೇಕಾರೆ ಎಷ್ಟು ಜನ್ಮದಾಗ ಪುಣ್ಯ ಮಾಡಿರ್ಬೇಕು ಅಂದ್ರು ಅವರು. ಯಾಕ್ರಿ ಅಂದ್ಲಕ್ಕಿ. ಅಲ್ಲ,
ನಿಮ್ಮ ಮಾವನ ಅಂತಿಮ ದರ್ಶನ ತಗೊಳಕ್ಕೆ ಕುಣಿಯಾಗೆ ಹೋಗಿ ಜಿಗಿದ್ಬಿಟ್ಟೆಲ್ಲ ಅಂದ್ರು ಅವರು. ಅಯ್ಯೋ, ನಮ್ಮ ಮಾವ 1-2 ವರ್ಷದ ಹಿಂದೆ 2 ಹಲ್ಲು ಉದ್ರಿದ್ವು, ಬಂಗಾರದಲ್ಲಿ ಕಟ್ಟಿಸ್ಕೊಂಡಿದ್ರು. ತಗೊಳ್ಳೋದೇ ಮರ್ತು ಬಿಟ್ಟಿದ್ದೆ. ಅವನೆಷ್ಟೆಲ್ಲ ಸಂಪಾದನೆ ಮಾಡಿದ್ದ, 2 ಹಲ್ಲು ಹೋಗಿದ್ರೆ ಏನಾಗ್ತಿತ್ತು? ಎಲ್ಲ ಕಸ್ಕೊಂಡು ಕಳಿಸ್ತಾರೆ, ಜೊತೆಗೇನು ಬಿಟ್ಟು ಕಳಿಸೋದಿಲ್ಲ. ನಿಮ್ಮ ಜೊತೆಗೆ ಏನು ಬಿಟ್ಟು ಕಳಿಸ್ತಾರೆ ಅದನ್ನು ಗೂಟಕ್ಕೆ ಸಿಗಾಕಿ ಜಗಲಿ ಮೇಲೆ ಇಟ್ಟು ಅಡ್ಡಾಡ್ತೀವಿ. ಯಾವುದನ್ನು ಕಸ್ಕೊಂಡು ಕಳಿಸ್ತಾರೆ ಅದನ್ನು ಹಾಕ್ಕೊಂಡು ಅಡ್ಡಾಡಲಿಕ್ಕೆ ಪ್ರಾಣನೇ ತೆಗಿತಾರೆ ಒಂದೊಂದು ಸರಿ ನಿಮ್ಮ ಮೈ ಮೇಲೆ. ಅದರ ಲಿಂಗ ಇದ್ದರೆ ನಮ್ಮ ಭಗವಂತನನ್ನು ನಾವೇ ಪೂಜೆ ಪ್ರಾರ್ಥನೆಯನ್ನು ಮಾಡುವಂಥ ಹಕ್ಕು ಬಹುಶಃ ಜಗತ್ತಿನಲ್ಲಿ ಅದು ಬಸವಣ್ಣ ಕೊಟ್ಟಿದ್ದು, ಜಗತ್ತಿನಲ್ಲಿ ಇನ್ಯಾರೂ ಕೊಟ್ಟಿಲ್ಲ. ಅಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿರೋರು ನಾವು ಅನ್ನುವಂಥ ಹೆಮ್ಮೆ ನಮಗಿಲ್ಲಿವತ್ತು. ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಹೇಳ್ತೀನಿ ನಿನಗೆ. ಒಂದು ಸರಿ ನಾವು ಹಿಂಗೆ ಮಂಡ್ಯದಲ್ಲಿ ಬಸವ ಜಯಂತಿ ಸಲುವಾಗಿ ಒಬ್ಬ ಸೇಡ್ಜಿ ಅಂಗಡಿಗೆ ಕರ್ಕೊಂಡು ಹೋಗಿದ್ರು ಅವ್ರು, ನಮ್ಮ ಬಸವ ಸಮಿತಿಯವರು. ಅವ ಗುಜರಾತ್ ಕಡೆಯವನು. ಒಂದಿಷ್ಟು ಇವ್ರಗಳ ಜೊತೆ ಬಳಕೆ ಇತ್ತು, ಭಾಳ ಜನಕ್ಕೆ ಅವನು ಬಡ್ಡಿಗೆ ರೊಕ್ಕ ಕೊಟ್ಟಿದ್ದ. ಅವನ ಹತ್ರ ಒಂದಿಷ್ಟು ಕಾಣಿಕೆ ಇಸ್ಕೊಳ್ಳೋನ್ ತಡೀರಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಆ ಸೇಡ್ಜಿ ಅಂಗಡೀಲಿ ಒಂದು ಗುಂಡ್ಗಡಿಗೆ ನೇತಾಕಿದ್ದವ. ಏನಂತೀರಿ ನೀವು? ಗುಂಡ್ಗಡಿಗೆ ಅಂತಿರಲ್ಲ, ಗುಂಡ್ಗಡಿಗೆ ನೇತಾಕಿದ್ದ. ನಮ್ಮ ಜೊತೆ ಬಂದವ್ರಿಗೆ ಆಶ್ಚರ್ಯ ಆಯಿತು, ಇವ ಯಾಕೆ ಗುಂಡ್ಗಡಿಗೆ ನೇತಾಕಿದ್ದಾನೆ, ಯಾಕೆ ನೇತಾಕಿದ್ದೀರಿ ಇದನ್ನು ಅಂತ ಕೇಳಿದರೆ ಅವ ಹೇಳ್ದ, ಯಾರಿಗೋ 100 ರೂಪಾಯಿ ಬೇಕಾಗಿತ್ತಂತೆ, ಇದನ್ನು ಒತ್ತಿ ಇಟ್ಟು 100 ರೂಪಾಯಿ ಇಸ್ಕೊಂಡೋಗ್ಯಾನ. ನೋಡೋಣ ಅಂತ ಇಸ್ಕೊಂಡು ನೋಡಿದ್ರೆ ಲಿಂಗದ ಬೆರಕೆ ನೇತಾಕೋಗ್ಯಾನ. ಇವತ್ತು ಲಿಂಗದ ಬಗ್ಗೆ ನೀವೇನಾದರೂ ಸರಿಯಾದ ಒಂದು ತಿಳುವಳಿಕೆ ಬರದೇ ಇದ್ದರೆ, ವೈಜ್ಞಾನಿಕವಾಗಿ ಕೂಡ ಲಿಂಗ ಪೂಜೆಯಲ್ಲಿ ಎಂಥ ಶಕ್ತಿ ಇದೆ ಅಂತೇಳಿದರೆ, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಒಂದು ಶಕ್ತಿ. ಎಲ್ಲದಕ್ಕೂ ಕಾರಣ ಮನುಷ್ಯನ ಎಲ್ಲ ಉದ್ವೇಗಗಳು, ಎಲ್ಲ ಕಾಯಿಲೆಗಳು, ಎಲ್ಲದಕ್ಕೂ ಕಾರಣ ಮನಸ್ಸೇ. ಎಲ್ಲದಕ್ಕೂ ಕಾರಣ ಆ ಮನಸ್ಸು. ಆ ಮನಸ್ಸನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಶಕ್ತಿ ಯಾವುದಕ್ಕಾದರೂ ಇತ್ತು ಅಂದರೆ ಅದು ಶಿವಯೋಗಕ್ಕೆ. ಪೂಜೆ ಮಾಡ್ತಾ ನೋಡ್ರಿ, ಒಂಚೂರು ಶಿವಯೋಗ ಮಾಡ್ತಾ ನೋಡ್ರಿ, ತ್ರಾಟಕ ಯೋಗ ಮಾಡ್ತಾ ನೋಡ್ರಿ. ಸುಮ್ಮನೆ ಏನೋ ಯಾಂತ್ರಿಕವಾಗಿ ಕಟ್ಕೊಂಡಿವಿ ಅಂತ ಪೂಜೆ ಮಾಡೋದಲ್ಲ. ಆ ಭಗವಂತನಲ್ಲಿ ಎಷ್ಟು ಒಲವಿರಬೇಕು, ಪ್ರೀತಿ ಇರಬೇಕು, ನಿಷ್ಠೆ ಇರಬೇಕು, ನಂಬಿಕೆ ಇರಬೇಕು, ಶರಣಾಗತಿ ಇರಬೇಕು. ಎಲ್ಲರಿಗೂ ಶರಣ.